ಸಿಎಂ ಸಿದ್ದರಾಮಯ್ಯ ಹಾಗೂ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣಗಳ ಬಗ್ಗೆ ಹೋರಾಟ ನಡೆಸ್ತಾ ಇರುವಂತಹ ಸ್ನೇಹಮಯಿ ಕೃಷ್ಣ ದೇಶದ ಪ್ರಧಾನಿ ಹಾಗೂ ಗೃಹ ಮಂತ್ರಿಗಳಿಗೆ ರಕ್ಷಣೆ ಕೋರಿ ಪತ್ರವನ್ನು ಬರೆದಿದ್ದಾರೆ. ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾಗೆ ತಾವು ರಕ್ಷಣೆ ಕೋರಿ ಪತ್ರವನ್ನು ಬರೆದಿದ್ದೀರಾ. ಸರ್, ಇಲ್ಲಿ ನನ್ನ ಜೀವಕ್ಕೆ ಅಥವಾ ನನ್ನ ಕುಟುಂಬದ ಜೀವಕ್ಕೆ ಹೆದರ್ಕೊಂಡು ನಾನು ಬರೆದಿರೋಂಥಲ್ಲ. ನಾನು ಹೋರಾಟ ನಿಲ್ಲಬಾರ್ದು, ಹೋರಾಟ ನಡೆಯೋದಕ್ಕೆ ಒಂದು ಅವಕಾಶ ಸಿಗಬೇಕು ಅನ್ನೋ ಕಾರಣಕ್ಕೆ ಪತ್ರ ಬರೆದಿದ್ದೀನಿ. ಸೊ ಯಾಕೆ ಅಂತ ಹೇಳಿದ್ರೆ, ನಾನು ರಾಜ್ಯ ಸರ್ಕಾರ ವಿರುದ್ಧ, ಅಂದರೆ ಕೇವಲ ಸಿದ್ದರಾಮಯ್ಯ ವಿರುದ್ಧ ಅಥವಾ ಅವ್ರ ಕುಟುಂಬದವ್ರ ವಿರುದ್ಧಲ್ಲ. ಈಗಾಗಲೇ ನಾನು ಸಾಕಷ್ಟು ಸಲ ಹೇಳಿದಾಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಯಾರು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಎಲ್ಲ ಪ್ರಭಾವಿಗಳ ವಿರುದ್ಧನೂ ಕೂಡ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಹಾಗಾಗಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಭೂಮಾಫಿಯಾದವರು ಏನಿದ್ದಾರೆ, ಅಂದರೆ ಅಕ್ರಮ ವ್ಯವಹಾರದಿಂದ ಸಂಪಾದನೆ ಮಾಡುವಂಥವ್ರಿದ್ದಾರೆ, ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಸೊ ನನ್ನ ವಿರುದ್ಧ ಸಂಚು ರೂಪಿಸೋ ಮೊದಲಿದ್ರು ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಹೋರಾಟವನ್ನು ಹತ್ತಿಗೋದಕ್ಕೆ ಎಲ್ಲ ಥರ ಪ್ರಯತ್ನ ಪಡ್ತಾರೆ. ಸೊ ಮೊದಲು ಆಮಿಷನ ಹೊಡೆದ್ರು, ಅದು ಕೊಪ್ಪಲಿಲ್ಲ. ಮತ್ತು ಸುಳ್ಳು ಪ್ರಕರಣ ದಾಖಲೆ ಮಾಡಿ ಬಂಧಿಸೋದು ಪ್ರಯತ್ನ ಮಾಡಿ ಎದುರಿಸುವಂಥ ಪ್ರಯತ್ನ ಪಟ್ಟರು. ಸೊ ಅದಕ್ಕೂ ಎದುರಿಲ್ಲ. ಆನಂತರ ನನ್ನ ಮನೆಯವ್ರ ಮೂಲಕ ನನ್ನ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನ ಮಾಡೋದು, ಅದಕ್ಕೂ ಕೂಡ ನಾವು ಬಗ್ಗಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಕೊನೆಯ ಅಸ್ತ್ರವಾಗಿ ಅವರು ನನ್ನ ಅಥವಾ ನನ್ನ ಕುಟುಂಬದ ಜೀವಕ್ಕೆ ತೊಂದರೆ ಕೊಡುವಂಥ ಸಾಧ್ಯತೆ ಇದೆ ಅನ್ನೋ ಅನುಮಾನ ಬಂದಿದ್ದರಿಂದ ನಾನು ಅನಿವಾರ್ಯವಾಗಿ, ಅಂದರೆ ನನಗೋಸ್ಕರ ಅನ್ನಲ್ಲ, ನನ್ನ ಕುಟುಂಬದಗೋಸ್ಕರ ಮುಖ್ಯವಾಗಿ ನನ್ನ ಹಿತೈಷಿಗಳ ಒಂದು ಕಾಳಜಿಗೋಸ್ಕರ ಅವರು ನನ್ನ ಮೇಲೆ ತುಂಬ ಕಾಳಜಿ ಇಟ್ಕೊಂಡ್ರೆ, ಮತ್ತು ಹೋರಾಟ ನಿಲ್ಲಬಾರ್ದು, ಸೊ ಇಂಥ ಹೋರಾಟ ಮುಂದುವರಿಬೇಕು. ಹಾಗಾಗಿ ನೀವು ಒಂದು ಕೇಂದ್ರ ಸರ್ಕಾರ ಮನವಿ ಪತ್ರ ಕೊಡಿ ಅಂತೇಳಿ ಒತ್ತಾಯ ಮಾಡೋದ್ರಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ. ಮತ್ತು ಇಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಅಂದರೆ ಈಗ ಪ್ರಧಾನಿಗೆ ಅಥವಾ ಗೃಹ ಮಂತ್ರಿಗಳಿಗೆ ಪತ್ರ ಬರೆದಂಥದ್ದು ಅಂತ. ಸರ್, ಇಲ್ಲಿ ನಾನು 18/8/2024 ನನಗೆ ಗನ್ಮ್ಯಾನ್ ರಕ್ಷಣೆ ಕೊಡಿ ಅಂತ ಮನವಿ ಪತ್ರ ಮಾಡಿದೆ. ಮತ್ತು BJP ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಕೂಡ, ಮತ್ತು ಇತರ ಹಲವಾರು ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ಕೂಡ DGP ಅವರಿಗೆ ಪತ್ರ ಬರೆದು ರಕ್ಷಣೆ ಕೊಡೋಕ್ಕೆ ಮನವಿ ಮಾಡಿದ್ರು. ಆದರೆ ರಕ್ಷಣೆ ಕೊಡ್ತಾ ಇಲ್ಲ ಅವರು. ಸೊ ಒಂದು ರೀತಿಯಲ್ಲಿ ಅವ್ರು ಕೊಡದಿದ್ರೆ ಒಂದು ಒಳ್ಳೆಯದಾಯ್ತು. ಯಾಕೆಂತ ಹೇಳಿದ್ರೆ ಅದೇ ಅವರದೇ ಸರ್ಕಾರ ಇರೋದ್ರಿಂದ. ಸೊ ನನ್ನ ಹೋರಾಟದ ಹಿನ್ನೆಲೆಯನ್ನು ತಿಳ್ಕೊಳ್ಳೋವಂಥದ್ದು, ಬೇಹುಗಾರಿಕೆ ಮಾಡೋವಂಥದ್ದು, ನನಗೆ ಯಾರು ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ, ಬೆಂಬಲವಾಗಿ ನಿಂತಿದ್ದಾರೆ, ಅವೆಲ್ಲ ತಿಳ್ಕೊಂಡು ಅವ್ರಿಗೆ ತೊಂದರೆ ಕೊಡುವಂಥದ್ದು. ಸೊ ಇವೆಲ್ಲ ಒಂದು ರೀತಿ ತಪ್ಪಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ರಾಜ್ಯ ಸರ್ಕಾರದ ಒಂದು ರಕ್ಷಣೆ ಬೇಡ ಅಂತಲೂ ಕೂಡ ನಾನು ಈ ಕಾರಣದಿಂದ ಹೇಳಿದ್ದೆ. ಸೊ ಈಗ ರಾಜ್ಯ ಸರ್ಕಾರ ವಿರುದ್ಧ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ರೆ, ಮತ್ತು ಈಗಾಗಲೇ ಈ ಪ್ರಕರಣ CBIಗೆ ಹೋಗುತ್ತೆ ಅನ್ನೋ ಒಂದು ಭಯದಲ್ಲಿ ಎಲ್ಲರೂ ಆತಂಕ ಒಳಗಾಗೋದ್ರಿಂದ ಸೊ ಅವರು ಬೇರೆ ರೀತಿ ತೊಂದರೆ ಕೊಡ್ಬೋದು ಅನ್ನೋ ಕಾರಣಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರ ತಮಗೆ ಭದ್ರತೆ ನೀಡುತ್ತೆ ಅನ್ನೋ ಒಂದು ವಿಶ್ವಾಸ ಇದೆಯಾ? ಸರ್, ಅವರು ಕೊಡಲ್ಲಪ್ಪ ಒಂದು ನನಗೆ ಮುಖ್ಯ ಅಲ್ಲ. ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ. ಅವ್ರು ಕೊಟ್ಟರು ಒಂದೇ, ಕೊಡದಿರೋ ಒಂದೇ, ನಾನು ಹೋರಾಟ ಅಂತ ಮುಂದುವರಿಯುತ್ತೆ. ಮತ್ತು ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಕೆಲವರು ಏನು ತಿಳ್ಕೊಂಬಿಡಿದ್ರೆ, ಕೊನೆಯ ಅಸ್ತ್ರವಾಗಿ ಸ್ನೇಹಮಯಿ ಕೃಷ್ಣ ಅವ್ರ ಜೀವ ತೆಗೆದುಬಿಟ್ರೆ ಅವ್ನು ಹೋರಾಟ ನಿಂತೋಗ್ಬಿಡ್ತಾರೆ, ನಾವು ಶಿಕ್ಷಣ ತಪ್ಪಿಸ್ಕೊಂಡು ತಿಳ್ಕೊಂಬಿಡಿದ್ರೆ ಅದು ಸತ್ಯ ಅಲ್ಲ. ಯಾಕಂದ್ರೆ ನಾನು ಸತ್ರೂ ಕೂಡ ಈ ಹೋರಾಟ ಮುಂದುವರಿಬೇಕು. ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು. ತಪ್ಪಿತಸ್ಥ ಶಿಕ್ಷೆ ಆಗಲೇಬೇಕು. ಒಂದು ಸಮಾಜಕ್ಕೆ ಒಂದು, ಅಂದರೆ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆ ಆಗಬೇಕು. ಆ ನಿಟ್ಟಿನಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲ ವ್ಯವಸ್ಥೆನೂ ಕೂಡ ಆಗಲೇ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಸತ್ರೂ ಕೂಡ ಅಥವಾ ನನಗೆ ಏನೇ ತೊಂದರೆ ಆದರೂ ಕೂಡ ಈ ಪ್ರಕರಣ ನಿಲ್ಲೋದಲ್ಲ, ಮುಂದುವರಿಯುತ್ತೆ. ಅಂದರೆ ಸ್ನೇಹಮಯಿ ಕೃಷ್ಣ ಅವರೊಂದಿಗೆ ಏನಾದರೂ ಆಮಿಷ, ಬೆದರಿಕೆ ಎಲ್ಲವೂ ಆಗಿದೆ. ಬೇರೆ ರೀತಿಯಾದರೂ ಸಹ ಅಂದರೆ ಹೋರಾಟ ಮುಂದುವರಿಯುತ್ತದೆ ಅಂತ ಹೇಳ್ತಾರೆ. ಯಾವ ರೀತಿ ಅಂತ ಅರ್ಥ ಆಗಿದೆ? ಸರ್, ಅದು ಕಾನೂನಾತ್ಮಕ ಹೋರಾಟ ಮುಂದುವರಿದೆ. ಸರ್, ಕಾನೂನಾತ್ಮಕ ಹೋರಾಟ ಮುಂದುವರಿದಕ್ಕೆ ಏನು ಮಾಡಬೇಕು ಅದೆಲ್ಲ ಆಗಲೇ ನಾನು ಮಾಡಿದ್ದೀನಿ. ಸೊ ಅವರು ತಿಳ್ಕೊಂಬಿಟ್ರೆ ನಾನು ಒಬ್ಬನೇ ಹೋರಾಟ ಮಾಡಿದ್ದೀನಿ ಅಂತೇಳಿ, ಅದು ನನ್ನಿಂದ ಒಂದು ದೊಡ್ಡ ಶಕ್ತಿನೇ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ನನಗೊಬ್ಬನಿಗೆ ತೊಂದರೆ ಕೊಟ್ಟರೆ ಹೋರಾಟ ನಿಲ್ಲುತ್ತೆ ಅನ್ನೋದು ಅವರ ಒಂದು ಭ್ರಮೆ. ಮತ್ತು ನನಗೇನಾರು ಅವ್ರು ತೊಂದರೆ ಕೊಟ್ಟಿದ್ದು ಮಾಡಿ ಮತ್ತು ಹೋರಾಟ ಮತ್ತಷ್ಟು ದೊಡ್ಡದಾಗಿ ನಡೀತೆ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ.